ಪ್ರಿಯಾ, ಆ ಹುಡುಗ ನಿನ್ಗೆ ಇಷ್ಟ ಆದ್ನಾ? ಹೇಗೋ ಎಂತ ಒಳ್ಳೆ ಸಂಬಂಧ ಬಂತಲ್ವ ನಿನಗೆ. ಅಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಹುಡುಗನೇ ಸಿಕ್ಕಿದ ಅಂತ ಅನಿಸ್ತದೆ. ಅಲ್ಲ, ನಿಂಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ನಲ್ಲ, ಯಾಕೆ ನೀನು ಈ ಥರ ಮಾಡಿದೆ? ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ? ಏನು ಪ್ರಿಯಾ, ನೀನು ಇಂಥ ಜೀವನ ಹಾಳು ಮಾಡ್ಕೊಬಿಟ್ಟಿದ್ದಲ್ಲ. ಅಕ್ಕ, ಹುಡುಗ ಏನೋ ಒಳ್ಳೆಯವನೇ, ಆದರೆ ನನ್ನ ಕತೆ ಇನ್ನೂ ಮುಗ್ದಿಲ್ಲ ಅಕ್ಕ. ಕತೆ ಮುಗ್ದಿಲ್ವಾ? ಅಲ್ಲ ಪ್ರಿಯಾ, ಇಂಥ ಒಳ್ಳೆ ಹುಡುಗ ಸಿಕ್ಕಿದ್ಮೇಲೆ ಇನ್ನು ಮುಂದೆ ಚೆನ್ನಾಗೇ ಇರುತ್ತಲ್ವ. ಎಷ್ಟು ಸಪೋರ್ಟಿವ್ ಆಗಿದ್ದಾನೆ, ಮತ್ತು ಅವ್ರ ಅಮ್ಮ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾನೆ ಅಂದೆ. ಇನ್ನೇನು ಅವ್ರ ಅಪ್ಪ ಅಲ್ವಾ, ಅಮ್ಮ ಮಗನೇ ಒಪ್ಕೊಂಡ್ಮೇಲೆ ಅಪ್ಪಂದಿನ್ನೇನಿರುತ್ತೆ, ಅವರು ಒಪ್ಕೊಳ್ಬೇಕಲ್ಲ. ಅಕ್ಕ, ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದಕ್ಕ. ಅಂದರೆ ಏನಾಯ್ತು ಮುಂದೆ? ಅದೇನಾಯ್ತಂದರೆ ಮದುವೆ ಏನೋ ಆಯಿತು ಅಕ್ಕ. ಮದುವೆ ಆದಮೇಲೆ ಏನು, ನಿನ್ನ ಮದುವೆ ಕೂಡ ಆಯ್ತಾ? ಹೌದು ಅಕ್ಕ, ಮದುವೆ ಆಯಿತು. ಓ, ನಿನಗಿನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡೆ. ಮದುವೆ ಆದಮೇಲೆ ಏನಾಯಿತು? ಅದೇನಾಯ್ತು ಅಂದರೆ, ಅಯ್ಯೋ ಇಷ್ಟು ಬೇಗ ಬೆಳಕಾಗೋಯ್ತಾ? ಪ್ರಿಯಾ, ಎಲ್ಲಿ ಹೋಗ್ತಿದ್ಯಾ ಇಷ್ಟು ಬೇಗ? ಅಯ್ಯೋ ಸುಮ್ಮನಿರಿ, ಬೆಳಕಾಗೋಯ್ತು. ಯಾರೋ ಬಾಗ್ಲು ಬೇರೆ ತಡ್ತಾ ಇದ್ದಾರೆ. ನಾನು ಹೋಗ್ಬೇಕು ಬಿಡಿ, ನಾನು ಸ್ನಾನ ಮಾಡಬೇಕು, ರಂಗೋಲಿ ಬಿಡಬೇಕು, ಮನೆ ಕೆಲಸ ಎಲ್ಲ ಇದೆ. ಹೋಗ್ಲೇಬೇಕಾ? ಹ್ಞೂ ರೀ, ಹೋಗ್ಲೇಬೇಕು. ನೋಡಿ, ಯಾರೋ ಬಾಗ್ಲು ತಡ್ತಿದ್ದಾರೆ ಆವಾಗ್ಲಿಂದ. ಸರಿ ಆಯ್ತು, ಹೋಗು ನೋಡು, ಆದ್ರೆ ಬೇಗ ಬಾ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ಫುಲ್ ಜಾಗರಣೆ ಮಾಡಿಸಿದ್ದೀರಾ. ಇವಾಗಾದ್ರೂ ಹೋಗಕ್ಕೆ ಬಿಡಿಪ್ಪ. ನೋಡಿ, ಯಾರೋ ಬೆಲ್ ಮಾಡ್ತಿದ್ದಾರೆ ರೂಮ್ದು. ಅಮ್ಮ ಇರ್ಬೋದು, ಹೋಗಿ ನೋಡೋಗು, ನಾನು ಮಲ್ಕೊಂಡಿರ್ತೀನಿ, ಬೇಗ ಬಂದ್ಬಿಡು. ಸರಿ. ಓ ಅತ್ತೆ, ನೀವಾ? ತಗೊಳಮ್ಮ ಕಾಫಿ. ಅಯ್ಯೋ ಅತ್ತೆ, ನೀವೇನಕ್ಕೆ ಮಾಡ್ಕೊಬರಕ್ಕೆ ಹೋದ್ರಿ? ನಾನೇ ಬರ್ತಾ ಇದ್ದೆ, ಸ್ವಲ್ಪ ತಡ ಆಗೋಯ್ತು ಅತ್ತೆ ಎದ್ದೊಳೋದು, ಬೇಜಾರು ಮಾಡ್ಕೋಬೇಡಿ. ಇರಲಿ ಬಿಡಮ್ಮ. ಇಲ್ಲ ಅತ್ತೆ, ಬೇಗ ಎದ್ದೊಳೋಣ ಅಂದ್ಕೊಂಡೆ, ಆದರೆ ಬೆಳಕಾಗಿದ್ದೇ ಗೊತ್ತಾಗಲಿಲ್ಲ. ಬಿಡಿ ಅತ್ತೆ, ನಾನು ಮಾಡ್ತೀನಿ ಬಿಡಿ, ಕೆಲಸ ಮಾಡ್ತೀನಿ. ಹೋಗಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ರಂಗೋಲಿ ಹಾಕ್ತೀನಿ. ಏನು ಬೇಡಮ್ಮ ಪ್ರಿಯಾ, ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ಮದುವೆಗೆ ಹೊಸ್ತು, ಆರಾಮಾಗಿರ್ರಿ. ಮನೆ ಕೆಲಸ ಕೊನೆವರೆಗೂ ಮಾಡೋದಿದ್ದಿದ್ದೆ, ಅದೆಲ್ಲ ನಾನು ನೋಡ್ಕೋತೀನಮ್ಮ. ನೀನು ನನ್ನ ಮಗನ ಚೆನ್ನಾಗಿ ನೋಡ್ಕೋ ಸಾಕು. ಅತ್ತೆ? ಹೌದಮ್ಮ ಪ್ರಿಯಾ, ನನಗೆ ಹೆಣ್ಮಕ್ಳಿಲ್ಲ, ಇರೋದು ನನಗೆ ಅಂತ ನನ್ನ ಮಗ ಒಬ್ಬನೇ. ಅವನು ಚೆನ್ನಾಗಿದ್ರೆ ಸಾಕು. ನೀನು ಈ ಮನೇಲಿ ರಾಣಿ ಥರ ಇರಮ್ಮ, ಎಲ್ಲ ನಾನು ನೋಡ್ಕೋತೀನಿ. ತಗೋ ಕಾಫಿನ, ಅವನಿದ್ಮೇಲೆ ಅವನಿಗೂ ಕೊಡು, ನೀನು ಕುಡಿ. ಇನ್ನೊಂದು ಸ್ವಲ್ಪ ಮಲ್ಕೊಳ್ಳಮ್ಮ. ಸರಿ, ಬರ್ತೀನಿ ನಾನು. ಮಲ್ಕೊಳ್ಳಿ. ಪ್ರಿಯಾ, ಇನ್ನೇನು ಅಮ್ಮನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಬಾ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ. ಪ್ರಿಯಾ, ಯಾಕೆ ಕಣ್ಣಲ್ಲಿ ನೀರು? ರೀ, ಇವತ್ತು ನಾನು ನಿಜವಾದ ತಾಯಿ ಪ್ರೀತಿನ ಕಂಡೆ. ನೀವು ಇಂಥ ಅಮ್ಮನ್ನ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀರಾ ರೀ. ನನಗಂತೂ ಅಂಥ ಅದೃಷ್ಟ ಇಲ್ಲ. ಹೌದು ಪ್ರಿಯಾ, ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ. ನಮ್ಮಮ್ಮಂಗೆ ಒಂದು ಸ್ವಲ್ಪ ನೋವಾದರೂ ಕೂಡ ನಾನು ಸಹಿಸ್ಕೊಳ್ಳೋದಿಲ್ಲ. ನಮ್ಮಮ್ಮ ಒಂಥರ ದೇವತೆ ಇದ್ದಂಗೆ, ಯಾರಿಗೂ ಕಷ್ಟ ಕೊಡಲ್ಲ, ನೋಯಿಸೋದಿಲ್ಲ. ಕಷ್ಟನೆಲ್ಲ ತಾನು ನುಂಗಿ ಸುಖನ ಬೇರೆಯವ್ರಿಗೆ ಕೊಡ್ತಾಳೆ. ಹೌದು ರೀ, ಅತ್ತೆಯವ್ರು ಭಾಳ ಒಳ್ಳೆಯವರು. ನನ್ನನ್ನು ಈ ಮನೆ ಮಗಳು ಥರ ನೋಡ್ಕೋತಾ ಇದ್ದಾರೆ. ಇನ್ಮೇಲೆ ನಿನ್ಗೆಲ್ಲ ಸಿಗುತ್ತೆ, ತಾಯಿ ಪ್ರೀತಿ ಸಿಗುತ್ತೆ, ಗಂಡನ ಪ್ರೀತಿ ಸಿಗುತ್ತೆ. ಈ ಪ್ರೀತಿ ಕೊನೆವರೆಗೂ ಹೀಗೆ ಉಳ್ಕೋಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು? ನಮ್ಮ ಅಪ್ಪ ಅಮ್ಮಂಗೊಂದು ಪುಟ್ಟ ಮೊಮ್ಮಗಳನ್ನ ಕೊಡ್ಬೇಕು. ಹೋಗ್ರಿ ಅಂದ್ರೆ ಮೊಮ್ಮಕ್ಳು ಹುಡ್ತಾರಾ? ಸರಿ ತಗೊಳ್ಳಿ ಕಾಫಿ, ಬಿಸಿ ಆರೋಗುತ್ತೆ. ಸಾಕು, ಇಷ್ಟೊತ್ತು ರೂಮಲ್ಲಿ ಇದ್ದಿದ್ದು. ನಾನು ಹೋಗ್ತೀನಿ, ಅತ್ತೆಯವ್ರಿಗೆ ಏನಾದ್ರು ಸಹಾಯ ಮಾಡ್ತೀನಿ. ಸರಿ ಕೊಡು. ಇನ್ನೇನು ಕಷ್ಟಗಳೆಲ್ಲ ಕಳೆದು ಸಂತೋಷವಾಗಿರೋ ಗಳಿಗೆ ಬಂದೇ ಬಿಡ್ತು ಅನ್ನೋಷ್ಟರಲ್ಲಿ ನನ್ನ ಜೀವನದಲ್ಲಿ ದೊಡ್ಡ ಆಘಾತನೇ ಆಗೋಯ್ತು. ಹಾಳಾದಳು ಹೋದ್ಲು. ಈ ಮನೆ ಕೆಲಸ ಇವಾಗ ನಾನೇ ಮಾಡ್ಬೇಕಲ್ಲಪ್ಪ. ಉಶ್ಶಪ್ಪ, ಈ ಪಾತ್ರೆಗಳು ತಿಕ್ಕಿ ಕೈಯೆಲ್ಲ ಸೌದೋಯ್ತು ನಂದು. ಹಲೋ ಪಾಪಣ್ಣ, ಇವಾಗ ನೀನು ಎಂಟಿಗೆ ಬುದ್ಧಿ ಬರ್ತದ ಕಣೋ. ಇಷ್ಟು ದಿನ ಪಾಪ ಹುಡುಗಿಗೆ ಅಷ್ಟೊಂದೆಲ್ಲ ಕೆಲಸ ಕೊಡ್ತಿದ್ಲಲ್ಲ, ಈಗ ಗೊತ್ತಾಗ್ಲಿ ಹೇಳು ಆ ಕೆಲಸ ಹೆಂಗಿರ್ತದೆ ಅಂತ. ಹೂನಮ್ಮ, ನನ್ನ ಮಗಳು ಇವಾಗ ನೆಮ್ಮದಿ ಸಿಕ್ಕಿದೆ. ಪಾಪ ಇಲ್ಲಿದ್ದು ಅವ್ರಿಗೆ ಎಷ್ಟೊಂದ ಕೆಲಸ ಮಾಡಬೇಕಿತ್ತು. ಗಂಡನ ಮನೇಲಿ ಆರಾಮಾಗಿರ್ಲಿ. ಹೂನಪ್ಪ, ಮುಂದಿನ ವಾರ ಹೋಗಿ ನೋಡ್ಕೊಂಬರೋಣ ಹೆಂಗವಳೆ ಅಂತ. ನೋಡ್ಕೊಂಬರ್ರಿ. ಹೋಗ ನೆಪ್ತಾಗೆ ಮನೇಲಿರೋದೆಲ್ಲ ಬಾಚ್ಕೊಂಡು ಹೋಗ್ಬೇಕಂತ ಅನ್ಗಿನ್ಕೊಂಡಿರ. ಆಮೇಲೆ ತೋಟದಾಗ ಬೆಳೆದಿರೋದು ಏನು ತಗೊಂಡು ಹೋಗಿಲ್ಲ 7 ದಿನ ಮೇಲೆ. ಅಯ್ಯ ಏನ್ ಸೀಮೆಗಿಲ್ದಿರೋ ತೋಟ ನಿಂದು? ಏನು ತಗೊಂಡೋಗ್ಬಾರ್ದಂತೆ, ಏನು ತಗೊಂಡೋಗಲ್ಲ ಹೇಳವ ತಾಯಿ. ನಮ್ಮ ಪ್ರೀಂಗ್ ಏನ್ ಕಮ್ಮಿ ಆಗೈತಿ? ಈಗ ಅಷ್ಟು ದೊಡ್ಡ ಮನೆ ಕೊಟ್ಟಿದ್ದೀವಿ ಮದುವೆ ಮಾಡಿ. ಎಂತ ಶ್ರೀಮಂತರು ಗೊತ್ತಾ, ಅವ್ರ ಮನೆಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಐತೆ, ಬೇಜಾನ್ ಐತೆ. ಏನ್ ಇಲ್ಲಿಂದ ಒದ್ಕೊಂಡು ಹೋಗಂತದ್ದು ಏನಿಲ್ಲ ಬಿಡು. ಮಾತಾಡು ಮುದುಕಿ, ಮಾತಾಡು.
ಮಾತು ಬರ್ತವೆ ಅಂತ ಊರಗ್ಲ ಮಾತಾಡೋದಲ್ಲ. ನೋಡ್ಕ ಎಷ್ಟು ದಿನ ಇರ್ತಾಳೆ ಗಂಡನ ಮನೆಗೆ ಅಂತ. ಆದಷ್ಟು ಬೇಗ ಈ ಮನೆಗೆ ಬಂದು ಬಿದ್ದಿರ್ತಾಳೆ ನೋಡ್ಕ. ಏ ಅಕ್ಷಕನ್ ಗುಡ್ಡದವಳೆ ಬಿಡ್ತೋನು ಅಂತ ಮಾತಾಡ್ಗಿದ್ಯಾ. ನನ್ನ ಮಗಳೇ ನಿಂತಾರ ಅನ್ಕೊಂಡಿದ್ದೀನಿ. ಹೋಗಿದ ಮನೆಗೆ ಒಳ್ಳೆ ಹೆಸರು ತಂದೆ ತತ್ತಾಳೆ. ತತ್ತಾಳೆ ನೋಡ್ತೀನಿ ಬಿಡು. ಇನ್ನ ಇರ್ತೀನಲ್ಲ ಬದುಕಿ. ಗೊತ್ತು ಕಣೆ ನಂಗೆ ಗೊತ್ತು. ಎಂತ ಹೊಟ್ಟೆ ಉರಿ ಆಗ್ತೈತೆ. ಹೊಟ್ಟೆ ಒಳಗಡೆ ಬೆಂಕಿ ಕೊತ ಕೊತ ಅಂತ ಕುದಿತಾಯ್ತು ನಿನ್ಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಮುದುಕಿ, ಹಿಂಗೆ ನಾನು ಹೊಟ್ಟೆ ಉರಿಸ್ತಾರೆ ನೀನು. ಏನ್ ಗತಿ ಕಾಣಿಸ್ತೀನಿ ನೋಡಿ ನಿಂಗೆ. ಈ ಮಾದೇವಿ ನೋಡ್ತಾನೆ ಇದೀನಿ. ಅವಾಗಿಂದ ನನ್ನ ಮುಂದೆ ನಮ್ಮ ಅಮ್ಮನ ಅಂತಿದ್ಯಾ. ನೋಡು ಹಿಂಗೆ ಮಾತಾಡೋದು ಸರಿಯಾಗಿರೋದಿಲ್ಲ. ನೋಡು ನಿನ್ನಿಂದನೇ ಹಾಳಾಗೋಗಿರೋದು. ಅವಳ ಮದುವೆ ಮಾಡ್ಬೇಡ ಅಂತ ಬಡ್ಕಂಡೆ. ಕೊನೆಗೂ ಮದುವೆ ಮಾಡೇ ಬಿಟ್ಟೆ. ನಮ್ಮನ್ನ ಒಂದು ಮಾತು ಕರೀಲಿಲ್ಲ. ಈಗ ನೋಡಿದ್ರೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ನನ್ನ ಮೇಲೆ ಬರ್ತೀರಾ. ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನನ್ನ ಕೈಲಾಗಲ್ಲ ಈ ಕೆಲಸನ. ನೀವಿಬ್ರು ಸೇರ್ಕೊಂಡು ಮಾಡ್ರಿ. ಏನೋ ಈ ಮನೆ ಕೆಲಸನ ನಾವು ಮಾಡ್ಬೇಕಾ? ನಾನು ಗಂಡಸು ಕಣೆ, ಈ ಮನೆ ಗಂಡಸು. ನಾನೇಕೆ ಮಾಡ್ಲಿ? ಒಂದ್ ವೇಳೆ ಮಾಡಿದ್ರು ಅಕ್ಕಪಕ್ಕ ನಿನ್ನೆ ಉಗ್ಯೋದು. ಇನ್ನ ನಮ್ಮ ಅಮ್ಮಂಗೆ ವಯಸ್ಸಾಗೈತೆ. ಅವ್ರ ಕೈಲಿ ಮಾಡಕ್ ಆಗಿಲ್ಲ. ನೀನು ನಿನ್ ಮಗಳು ಇಬ್ರು ಇದ್ದೀರಲ್ಲ, ಇಬ್ರು ಸೇರ್ಕೊಂಡು ಎಲ್ಲಾ ಕೆಲಸ ಮಾಡ್ರಿ ಇನ್ಮೇಲೆ. ನಡಿಯಮ್ಮ ಹೋಗಿ ಮಲ್ಕೊಳ್ಳೋಣ. ಹ್ಞೂ ಬಾರಪ್ಪ. ನನಗೂ ಬೆಳಗ್ಗೆಯಿಂದ ಕೂತು ಸೊಂಟ ಎಲ್ಲ ನೋವ್ತೈತೆ. ಇವಳಂತೂ ಹೊಟ್ಟೆ ಊಟ ಕೊಡಕ್ಕಿಲ್ಲ ಸರಿಯಾಗಿ. ನೀನು ಅವಾಗಲೇ ಇಡ್ಲಿ ತಂದು ಕೊಟ್ಟಿದ್ದಲ್ಲ, ತಿಂದೆ. ಅದೇ ಸಾಕು. ನಡಿ ಹೋಗಿ ಮನೆ ಕಳೋಣ. ಮಾಡ್ರಿ ಎಷ್ಟು ದಿನ ಮಾಡ್ತೀರೋ ಮಾಡ್ರಿ. ನನಗೂ ಗೊತ್ತೈತೆ ಅದೇನ್ ಮಾಡ್ಬೇಕಂತ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಏನ್ ಹೇಳಿ ವಿಷಯ? ಅದೇನಿಲ್ಲ ಸಾಹೇಬ್ರ, ನಮ್ದು ಒಂದ್ ಸ್ವಲ್ಪ ಜಮೀನು, ಒಂದ್ ಮನೆ ಐತೆ, ಸ್ವಂತ ಮನೆ. ಈ ಮನೆ ಮತ್ತೆ ಜಮೀನ್ ಪತ್ರ ಯಾರ ಹೆಸರನಾಗೈತೆ, ಮತ್ತೆ ಇದನ್ನ ನಮ್ಮ ಹೆಸರು ಮಾಡ್ಕೋಬೇಕು. ಅದಕ್ಕೆಲ್ಲ ಏನೇನ್ ಬೇಕು ಅಂತ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ? ಕೊಡಿ ಇಲ್ಲಿ. ಯಾರ್ದಿದು? ಈ ಪತ್ರನಾಗಿರೋದು ಮನೆ ಮತ್ತೆ ಜಮೀನು ಈ ನಮ್ದೆಯಾ, ಅಂದ್ರೆ ನಮ್ಮ ಯಜಮಾನಪ್ಪ ಅವ್ರದ್ದು. ಇದು ಅವ್ರ ಹೆಸರನಾಗೈತಾ ಇಲ್ಲ ನಮ್ಮ ಅತ್ತೆಯವ್ರ ಹೆಸರನಾಗೈತಾ? ಒಂಚೂರು ನೋಡ್ಬಿಟ್ಟು ಹೇಳ್ತೀರಾ? ಇದು ಪ್ರಿಯಾ ಅನ್ನೋರ ಹೆಸರಲ್ಲಿದೆ. ಏನು ಸಾಹೇಬ್ರ, ಏನ್ ಹೇಳ್ತಿದ್ದೀರಾ? ಪ್ರಿಯಾ ಅನ್ನೋ ಹೆಸರಲ್ಲೈತಾ? ಹೌದಮ್ಮ, ಇದು ಪ್ರಿಯಾ ಅನ್ನೋರ ಹೆಸರಲ್ಲಿದೆ. ಮನೆ ಪತ್ರ, ಜಮೀನ್ ಪತ್ರ ಎಲ್ಲದ್ರಲ್ಲೂ ಪ್ರಿಯಾ ಅನ್ನೋರ ಹೆಸರಲ್ಲೇ ಇದೆ. ಈ ಪ್ರಿಯಾ ಅಂದ್ರೆ ಯಾರು? ಪ್ರಿಯಾ ಅಂದ್ರೆ ಅವಳು ನನ್ನ ಮಗಳೇ. ಇದು ನಿಮ್ಮ ಮಗಳ ಹೆಸರಲ್ಲೇ ಇದೆ. ಎಲ್ಲನೂ ನಿಮ್ಮ ಮಗಳ ಹೆಸರಲ್ಲೇ ಇದೆ. ನಿಮ್ ಗಂಡನ ಹೆಸರಾಗ್ಲಿ, ನಿಮ್ಮ ಅತ್ತೆಯವ್ರ ಹೆಸರಾಗ್ಲಿ, ನಿಮ್ಮ ಹೆಸರಾಗ್ಲಿ ಯಾರ ಹೆಸರು ಇಲ್ಲ ಇಲ್ಲಿ. ನಿಮ್ಮ ಮಗಳ ಹೆಸರಲ್ಲೇ ಇದೆ. ಅಯ್ಯೋ ದೇವ್ರೆ, ಅಯ್ಯೋ ಸಾಹೇಬ್ರ, ಆ ಪ್ರಿಯಾ ನೋಡು ನನ್ನ ಸ್ವಂತ ಮಗಳಲ್ಲ, ಅವಳು ಸಾಕ್ ಮಗಳು. ಇವಳು ನನ್ನ ಪಕ್ಕದಗಳಲ್ಲ, ಇವಳು ನನ್ನ ಸ್ವಂತ ಮಗಳು. ಸಾಹೇಬ್ರೆ, ಹೆಂಗಾರು ಮಾಡಿ ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಹೆಂಗಾದ್ರು ಮಾಡಿ ಅವಳ ಹೆಸರಾಗಿರೋದನ್ನ ನನ್ನ ಮಗಳ ಹೆಸರು ಮಾಡ್ಕೊಡ್ತೀರಾ? ದುಡ್ಡು ಎಷ್ಟನಾಗ್ಲಿ ನಾನು ಕೊಡ್ತೀನಿ. ಹೆಂಗಾರು ಮಾಡಿ ಮಾಡ್ಕೊಡಿ ಸಾಹೇಬ್ರ. ಇಲ್ಲಮ್ಮ, ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಯಜಮಾನ್ರ ಹೆಸರಿಂದ ನಿಮ್ಮ ಮಗಳು ಪ್ರಿಯಾ ಅಂತ ಹೇಳಿದ್ರಲ್ಲ, ಅವ್ರ ಹೆಸರಿಗೆ ಆಗಿದೆ. ಇವಾಗ ನಾವೇನು ಮಾಡೋದಕ್ಕಾಗಲ್ಲ. ಬೇಕಾದ್ರೆ ನಿಮ್ಮ ಮಗಳು ಪ್ರಿಯಾ ಅವರಿಂದ ನಿಮ್ಮ ಮಗಳು ಹೆಸರಿಗೆ ಹಾಕ್ಸ್ಕೋಬಹುದು. ಅವ್ರೊಂದು ಸೈನ್ ಮಾಡಿದ್ರೆ ಸಾಕು, ನಿಮ್ಮ ಮಗಳ ಹೆಸರಿಗೆ ಆಗೋಗುತ್ತೆ. ಸೈನಾ? ಅಲ್ಲ ಸಾಹೇಬ್ರ, ಅವಳು ಮದುವೆ ಆಯ್ತು, ಅವಳು ಗಂಡನ ಮನೇಲಿ ಅವಳೆ. ಇರ್ಲಿ ಅಮ್ಮ, ಅವ್ರ ಸೈನ್ ಆದ್ರೆ ನಿಮ್ಮ ಮಗಳ ಹೆಸರಿಗೆ ಆಗುತ್ತೆ. ಇಲ್ಲಾಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ತಗೊಂಡೋಗಿ ಇದನ್ನ ಅವ್ರ ಸೈನ್ ಮಾಡಿಸ್ಕೊ ಬನ್ನಿ, ನಿಮ್ಮ ಮಗಳ ಹೆಸರು ಮಾಡ್ಕೊಡ್ತೀನಿ. ಸರಿ ಸಾಹೇಬ್ರ, ಏನೇ ಮಾಡೋದು? ನಿಮ್ಮ ಅಪ್ಪಯ್ಯ ಇಂಥ ಕೆಲಸ ಮಾಡ್ಬಿಟ್ಟವನಲ್ಲ ಹಡ್ನಾಡಿ. ಅವ್ನ ಮನ್ಕ ಇವಾಗ ಇನ್ನು ಏನೇನೆಲ್ಲ ಮಾಡ್ಬೇಕಂತ ಅವನು. ನಿನ್ ಕತೆ ಏನು? ಸ್ವಂತ ಮಗಳೇ ಬಿಟ್ಬಿಟ್ಟು ಆ ಬಿಕಾರಿಗೆಲ್ಲ ಬರ್ಕೊಟ್ಟವನೇಲೆ. ಎಲ್ಲ ನಮ್ಮ ಮನೆ ಬರ. ನಡಿ, ಅದೇನ್ ಮಾಡೋಣ, ನಡಿ ಮನೆಗೆ ಹೋಗೋಣ ಫಸ್ಟ್.